ರಾಜಸ್ಥಾನದಲ್ಲಿರುವಂತಹ ಒಂದು ಬಿರುಕು ಊರಿನ ಕತೆ. ಅಲ್ಲಿ ಪ್ರತಿದಿನ ಬೀಳುವಂತಹ ಸೂರ್ಯನ ಕಿರಣಗಳು ಭೂಮಿಯಲ್ಲಿ ಬಿರುಕನ್ನ ಉಂಟು ಮಾಡ್ತಾ ಇತ್ತು, ಗಿಡ ಮರಗಳನ್ನ ಒಣಗಿಸ್ತಾ ಇತ್ತು. ಆದ್ರೆ ಇದ್ರ ಎಲ್ಲದರ ಜೊತೆಗೆ ಆ ಬಿರುಕು ಊರಿನ ಒಂದಷ್ಟು ಜನ ಇನ್ನೊಂದು ದೊಡ್ಡ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ರು. ಅದ್ಯಾವ ಸಮಸ್ಯೆ ಅಂದ್ರೆ ನೀರಿನ ಸಮಸ್ಯೆ. ಅರೆ ಮಂಗಳ, ಇಷ್ಟೊತ್ತಲ್ಲಿ ನೀನು ಮಡಿಕೆ ತಗೊಂಡು ಎಲ್ಗೋಗ್ತಿದ್ಯಮ್ಮ ತಾಯಿ? ರೀ ನಾನು ಬಾವಿಯಿಂದ ನೀರ್ ತರೋದಿಕ್ ಹೋಗ್ತಾ ಇದ್ದೀನಿ. ಏನೋ ನಿನಗೇನಾದ್ರೂ ತಲೆ ಕೆಟ್ಟಿದ್ಯಾ ಹೇಗೆ ಹೇಳು? ಅಪ್ಪಿ ತಪ್ಪಿ ಯಾರಾದ್ರೂ ನಿನ್ನ ನೋಡ್ಬಿಟ್ರೆ ದೊಡ್ಡ ಗಲಾಟನೆ ಆಗ್ಬಿಡತ್ತಮ್ಮ, ಗೊತ್ತು ತಾನೆ ನಿಂಗು? ಏನಾದ್ರೂ ಆಗ್ಲಿ, ಮನೆಯಲ್ಲಿ ಒಂದ್ ತೊಟ್ಟು ನೀರಿಲ್ಲ ಕುಡಿಯೋದಿಕ್ಕೆ, ಗೊತ್ತಾ? ನಾನ್ ನನ್ ಮಕ್ಳನ್ನ ದಾಹದಿಂದ ಸಾಯೋದಿಕ್ ಬಿಡ್ಲಾ? ಇಲ್ಲ, ನೀವು ನನ್ನನ್ನ ಹೋಗೋದಿಕ್ ಬಿಡಿ. ನೋಡು ಮಂಗ್ಲ, ನನಗೆ ನಿನ್ ಪರಿಸ್ಥಿತಿ ಅರ್ಥ ಆಗ್ತಿದ್ಯಮ್ಮ. ಅಲ್ಲ, ನಿನಗ್ ಗೊತ್ತಿದೆ ಅಲ್ವಾ, ನಾವು ಬಾವಿ ನೀರನ್ನ ಅಷ್ಟು ಸುಲಭವಾಗಿ ಜಮೀನ್ದಾರ ಆಜ್ಞೆ ಇಲ್ದೆ ಅಷ್ಟು ಸುಲಭವಾಗಿ ತಗೊಳಕ್ ಆಗಲ್ಲ. ನೀವ್ ಆ ಜಮೀನ್ದಾರ್ ಮಾತನ್ನ ಬಿಟ್ಟಾಕಿ. ಅವ್ರ ಯಾರು ನಮ್ಮನ್ನ ತಡೆಯೋದಿಕ್ಕೆ? ನೀರಿನ ಮೇಲೆ ಎಲ್ರಿಗೂ ಸಮಾನವಾದ ಅಧಿಕಾರ ಇದೆ. ನೋಡು, ನಿನ್ ಮಾತು ಸರಿನೇ, ಆದ್ರೆ ನೀನ್ ಇದನ್ನ ಮರೀತಾ ಇದ್ಯಾ. ಒಂದ್ ವೇಳೆ ಏನಾದ್ರೂ ಇದು ಅಪ್ಪಿ ತಪ್ಪಿ ಯಾರಿಗಾದ್ರೂ ಗೊತ್ತಾದ್ರೆ, ಅದು ನಾವು ಜಮೀನ್ದಾರರ ಆಜ್ಞೆ ಇಲ್ದೆ ನೀರನ್ನ ತಗೊಂಡ್ರೆ ಅದ್ರ ಶಿಕ್ಷೆನ ನಾವೇ ಅನ್ಭವಿಸ್ಬೇಕಾಗತ್ತೆ, ಮಕ್ಳು ಅನ್ಭವಿಸ್ತಾರೆ. ಅದಕ್ಕೆ ಯೋಚನೆ ಮಾಡು, ಏನ್ ಮಾಡ್ಬೋದು ಅಂತ. ರಾಮನ ಮಾತ್ ಕೇಳಿ ಮಂಗ್ಲ ನೀರಿನ ಮಡಿಕೆನ ಕೆಳಗಿಡ್ತಾಳೆ, ಸುಮ್ನೆ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಆದ್ರೆ ಅವಳ ಮನ್ಸಲ್ಲಿ ನಾಳಿನ ಚಿಂತೆನೇ ಓಡ್ತಾ ಇತ್ತು. ಅದೇ ಬಿರುಕು ಊರಿನ ಪಕ್ಕದಲ್ಲಿರುವಂತಹ ಬದಲಾವಣೆ ಊರಿನಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೀತಾ ಇತ್ತು. ಹೇಳಮ್ಮ, ಈಗಷ್ಟೇ ಊಟ ಮಾಡ್ಕೊಂಡು ಮನೆಗ್ ಬಂದಿದ್ದೀನಿ, ನೀವು ಚಿಂತೆ ಮಾಡ್ಬೇಡಿ, ನಾನಿಲ್ಲಿ ಆರಾಮಾಗಿದ್ದೀನಿ. ನಾನು ಹೇಳದ್ನಲ್ಲಮ್ಮ, ಅಷ್ಟು ಬೇಗ ನಾನು ಹೇಗ್ ಬರ್ಲಿ ವಾಪಸ್ಸು? ತುಂಬಾ ಕಷ್ಟಪಟ್ಟ ಮೇಲೆ ನನಗೆ ಒಳ್ಳೆ ಟೀಚರ್ ಕೆಲಸ ಸಿಕ್ಕಿದೆ. ನೀವು ನೋಡಿದ್ರೆ ಅದನ್ನೆಲ್ಲ ಬಿಟ್ಬಿಟ್ ಬಾ ಅಂತ ಹೇಳ್ತಿದ್ದೀರಾ, ಹೇಗಮ್ಮ ಆಗತ್ತೆ? ಅದು ಕೂಡ ನೀನು ನನ್ನನ್ನ ನೋಡೋದಕ್ಕೋಸ್ಕರ? ವಾರೇ ವಾ. ಇಲ್ಲ, ಈಗ ನೀವು ನನ್ನ ಮಾತನ್ನ ಕೇಳಿ, ನಾನು ಇಲ್ಲಿ ಆರಾಮಾಗಿದ್ದೀನಿ, ನೀವು ನನ್ನ ಚಿಂತೆ ಮಾಡೋದನ್ನ ಬಿಡಿ. ಈಗ ನೀವು ಮಲ್ಕೊಳ್ಳಿ, ನಾನೀಗ ಫೋನ್ ಇಡ್ತೀನಿ, ನಿದ್ದೆ ಮಾಡ್ತೀನಿ, ಸರಿನಾ? ಆಗ ರೋಹಿತ್ನ ಕಣ್ಣು ಅಲ್ಲಿರೋ ಮಡಕೆ ಮೇಲೆ ಬೀಳುತ್ತೆ. ಅರೆ ಇದೇನಪ್ಪ, ನೀರ್ ತುಂಬಿದಂತ ಮಡಕೆ ಇದೇ ಖಾಲಿ ಆಯ್ತಪ್ಪ. ನನ್ಗನ್ಸುತ್ತೆ ಹಳ್ಳಿ ಜನ ಹೇಳ್ತಿರೋ ಮಾತು ಸತ್ಯ ಅಂತ. ಅವ್ರು ಹೇಳ್ದಂಗೆ ಇದು ಕಾಳಿ ಮಾತೆಯ ಪ್ರಕೋಪ ಇರ್ಬೇಕು. ಆ ವಿಚಿತ್ರ ಘಟನೆ ಇದೆ. ಅಚಾನಕ್ ಆಗಿ ಖಾಲಿ ಆಗ್ತಾ ಇದ್ದ ನೀರಿನ ಬಗ್ಗೆ ಊರ್ನವರಿಗೆಲ್ಲ ತಿಳಿಸಿ ಹೇಳ್ತಾನೆ. ಮತ್ತೆ ಸರ್ಪಂಚ್ ಆಫೀಸ್ನಲ್ಲಿ ಎಲ್ರೂ ಕೂಡ ಸೇರ್ತಾರೆ. ಇಲ್ಲ, ನೀವಿನ್ನು ಜಾಸ್ತಿ ಏನು ಮಾತಾಡ್ಬೇಡಿ ಸರ್ಪಂಚ್ರೆ, ನೀವ್ ಈ ಸಮಸ್ಯೆಗೆ ಪರಿಹಾರ ಹುಡುಕಿ, ಇಲ್ಲ ಅಂದ್ರೆ ಗಲಾಟೆ ಮಾಡ್ಬಿಡ್ತೀವಿ. ನೋಡಿದ್ರಲ್ವಾ, ನಮ್ ಸ್ಕೂಲಿನ ಊರ್ ಮಾಸ್ಟ್ರು ಮನೆಯಿಂದನೂ ಕೂಡ ನೀರ್ ಕಾಣೆಯಾಗಿದೆ. ಇಲ್ಲ, ಇದು ಒಳ್ಳೇದಲ್ಲ. ನೀವು ಆದಷ್ಟು ಬೇಗ ಊರಿನ ಕಾಳಿ ಮಾತೆಯ ಮಂದಿರದಲ್ಲಿ ಒಂದು ಹೋಮ ಮಾಡಿ. ಇದು ಖಂಡಿತ ಕಾಳಿ ಮಾತೆಯ ಪ್ರಕೋಪ ಆಗಿದೆ, ಇಲ್ಲ ಅಂದ್ರೆ ಅಚಾನಕ್ ಆಗಿ ನೀರ್ ಹೇಗ್ ಖಾಲಿ ಆಗುತ್ತೆ. ಸರಿಯಾಗಿ ಹೇಳ್ತಾ ಇದ್ದಾರೆ, ಹೋಮ ಮಾಡಲೇಬೇಕು. ಹಳ್ಳಿ ಜನರು ನಡೆಸಿರುವಂತಹ ಪಂಚಾಯಿತಿಯನ್ನ ನೋಡಿ ಸರ್ಪಂಚರು ಚಕಿತರಾಗ್ತಾರೆ. ಅವರಿಗೊಂದು ಅರ್ಥ ಆಗ್ತಾ ಇರ್ಲಿಲ್ಲ. ಆಗ ರೋಹಿತ್ಗೆ ಒಂದು ಯೋಚನೆ ಬರುತ್ತೆ. ಅದರಿಂದಾಗಿ ನೀರ್ ಕಾಣೆ ಆಗ್ತಿರುವಂತಹ ದಾರಿ ಗೊತ್ತಾಗುತ್ತೆ. ಇರಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ನಮ್ಮ ಹಳ್ಳಿಯಲ್ಲಿ ನಡೀತಿರುವಂತ ಈ ಒಂದು ವಿಚಿತ್ರ ಘಟನೆ ನಮ್ಗೆ ತೊಂದರೆ ಕೊಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಸಮಾಧಾನವಾಗಿ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ನಾವಿದಕ್ಕೊಂದು ದಾರಿನ ಹುಡ್ಕಕ್ ಆಗೋದಿಲ್ಲ. ಇದು ಕಾಳಿ ಮಾತೆಯ ಪ್ರಕೋಪ ಅಂತ ಹೇಳಕ್ ಆಗಲ್ಲ. ನನ್ಗನ್ಸ್ತಿದೆ ಇದು ಕಾಳಿ ಮಾತೆಯ ಪ್ರಕೋಪ ಅಲ್ಲ. ಇದು ಕಾಳಿ ಮಾತೆ ಪ್ರಕೋಪ ಅಲ್ಲ ಅಂದ್ರೆ ಮತ್ತಿನ್ನೇನು? ದಿಢೀರಂತ ನೀರು ಹೇಗ್ ಕಾಣೆ ಆಗತ್ತೆ, ಯಾಕಂದ್ರೆ ಅದನ್ನ ಕಳ್ತನ ಮಾಡಿದಾಗ. ಏನು ಕಳ್ತನ? ಕಳ್ತನ. ರೋಹಿತ್ ಬಾಯಿಂದ ಬಂದಂತಹ ಈ ಕಳ್ಳತನ ಪದವನ್ನ ಕೇಳಿ ಎಲ್ರೂ ಚಕಿತರಾಗ್ತಾರೆ. ಚಿನ್ನ ಬೆಳ್ಳಿ ಕದಿಯೋ ಕಾಲದಲ್ಲಿ ನೀರನ್ನ ಯಾರು ಕದೀತಾರೆ? ರೋಹಿತ್ ಪುಟ್ಟ, ನೀನಿದೇನಪ್ಪ ಹೇಳ್ತಾ ಇದೀಯಾ? ನೀರನ್ನ ಯಾರಪ್ಪ ಕದೀತಾರೆ, ಮತ್ತೆ ಯಾತಕ್ ಕದೀತಾರೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ಸರ್. ಆದ್ರೆ ನನಗಿದ್ರಲ್ಲಿ ಯಾವುದೇ ಬೇರೆ ಅನುಮಾನ ಇಲ್ಲ. ಹಳ್ಳಿಲ್ ನಡೀತಿರೋ ಈ ಘಟನೆ ಹಿಂದೆ ನನಗನ್ಸುತ್ತೆ ಖಂಡಿತ ಯಾರ್ದೋ ಒಬ್ರದ್ದು ಕೈ ಇದೆ ಅಂತ. ನೀವೇ ಯೋಚನೆ ಮಾಡಿ, ನಮ್ಮೆಲ್ಲರ ಮನೆಯಲ್ಲಿ ಅಚಾನಕವಾಗಿ ಮಡಕೆಯಲ್ಲಿರುವಂತ ನೀರು ಹೇಗ್ ಖಾಲಿ ಆಗತ್ತೆ? ಮತ್ತೆ ಇದು ಎಲ್ಲರ ಮನೆಯಲ್ಲಿ ಖಾಲಿ ಆಗ್ತಿಲ್ಲ, ಬದಲಾಗಿ ಒಂದು ಮನೆಯಿಂದ ಇನ್ನೊಂದು ಮನೆ ಖಾಲಿ ಆಗ್ತಿದೆ. ಮತ್ತೆ ಯಾರು ಮನೇಲಿರಲ್ವೋ ಅವ್ರ ಮನೇಲಿ ಮಾತ್ರ ಇದು ಖಾಲಿ ಆಗ್ತಿರೋದು. ಒಂದೊಂದ್ಸಲ ನಮ್ಮ ಮನೆಯಲ್ಲಿ, ಇನ್ನೊಂದ್ಸಲ ನಿಮ್ ಮನೆಯಲ್ಲಿ. ಒಂದ್ ವೇಳೆ ಕಾಳಿ ಮಾತೆ ಪ್ರಕೋಪ ಆಗಿದ್ರೆ ಎಲ್ಲರ ಮನೆಯಲ್ಲೂ ಖಾಲಿ ಆಗ್ಬೇಕಿತ್ತು ಅಲ್ವಾ? ನೀವೇ ಹೇಳಿ. ಅದಕ್ಕೆ ನನಗೇನ್ ಅನಿಸ್ತಿದೆ ಅಂದ್ರೆ ಇದರಿಂದ ಯಾರ್ದೋ ಒಬ್ಬ ಮನುಷ್ಯರ ಕೈವಾಡ ಇದೆ ಅಂತ. ರೋಹಿತ್ ನ ಮಾತ್ ಕೇಳಿ ಸರ್ಪಂಚರು ಶಾಂತರಾಗ್ತಾರೆ. ಹಾಗೆ ಅಲ್ಲಿರುವ ಜನರು ಕೂಡ ರೋಹಿತ್ ಮಾತಿಗೆ ಒಪ್ಪಿಗೆಯನ್ನು ಸೂಚಿಸ್ತಾರೆ. ಈಗ ಅವರು ಶುರು ಮಾಡ್ತಾರೆ ನೀರ್ ಕಳ್ಳರು ಯಾರು ಅಂತ ಹುಡ್ಕೋದಿಕ್ಕೆ.
ಮರುದಿನ ರಾತ್ರಿ ರೋಹಿತ್ ಹೇಳಿದನ್ನ ಕೇಳಿ ಸರ್ಪಂಚರು ತನ್ನ ಮನೆಗೆ ಬೀಗವನ್ನ ಹಾಕಿ ಹೊರಗಡೆ ಹೋಗೋ ತರ ನಾಟಕವನ್ನ ಮಾಡ್ತಾರೆ. ರೋಹಿತ್ ಏನ್ ಹೇಳಿದ್ನೋ ಹಾಗೆ ಆಗುತ್ತೆ. ಹಳ್ಳಿಯ ನೀರಿನ ಕಳ್ಳ ಸಿಕ್ಬೀಳ್ತಾನೆ. ಅಯ್ಯಯ್ಯೋ, ನನ್ನನ್ನ ಬಿಟ್ಬಿಡಿ, ನಾನು ಯಾವ್ದೇ ರೀತಿ ತಪ್ಪು ಮಾಡಿಲ್ಲ, ನನ್ನನ್ನ ಬಿಟ್ಬಿಡಿ. ಅರೆ ನೋಡು ಎಷ್ಟು ತಲೆ ಎತ್ತಿ ಮಾತಾಡ್ತಿದ್ದಾನೆ ಇವನು. ನಾಚಿಕೆ ಆಗೋದಿಲ್ವಾ ನಿನ್ಗೆ? ಬಿಟ್ಬಿಡಿ ಅಂತಿದೀಯಾ? ಮನೆಗ್ ಬಂದು ನೀರ್ ಕದಿತಾ ಇದೀಯ ನೀನು. ಮತ್ತೆ ಹೇಳ್ತಾ ಇದೀಯಾ ನಾನೇನು ತಪ್ಪು ಮಾಡಿಲ್ಲ ಅಂತ. ನಿನಗ್ ಗೊತ್ತಾ ನೀನ್ ಏನ್ ಪಾಪ ಮಾಡಿದೀಯಾ ಅಂತ? ಎಂತ ಪಾಪ? ಇಲ್ಲ, ನಾನು ಎಂತ ಪಾಪನೂ ಮಾಡೇ ಇಲ್ಲ ಗೊತ್ತಾ. ನಾನು ಏನೆಲ್ಲ ಮಾಡಿದೀನೋ ಅದು ಅವಶ್ಯಕತೆ ಇರೋದಕ್ಕೋಸ್ಕರ ಮಾಡಿದ್ದು. ನನ್ನನ್ನ ಕ್ಷಮಿಸ್ಬಿಡಿ. ಅಲ್ಲ, ನೀನು ಜನಗಳ ಮನೆಗೆ ಬಂದು ನೀರ್ ಕದಿತ್ಯಲ್ಲ, ಅದ್ ಎಂತ ಅವಶ್ಯಕತೆ ಇದೆ ನಿನಗೆ? ಹೇಳ್ತೀನಿ, ಎಲ್ಲನೂ ಹೇಳ್ತೀನಿ. ಇದರ ಶುರುವು 6 ತಿಂಗಳ ಹಿಂದೆ ಆಗಿದ್ದು. ಆಗ ನನ್ನ ಸಾಲನ ತೀರ್ಸಕ್ ಆಗ್ಲಿಲ್ಲ. ಅಲ್ಲಿ ಏನಾಯ್ತು ಅಂದ್ರೆ... ಏನಂದೆ ನೀನ? ದುಡ್ಡಿಲ್ವಾ ನಿನ್ ಹತ್ರ? ಹೌದು ಯಜಮಾನ್ರೆ, ದುಡ್ಡಿಲ್ಲ ನನ್ನ ಹತ್ರ. ಈ ತಿಂಗಳು ನಾನು ಏನೇನೆಲ್ಲ ದುಡ್ದಿದ್ನೋ ಅದನ್ನೆಲ್ಲ ನನ್ನ ಮಗ ರಾಜವನಿಗೆ ಆಸ್ಪತ್ರೆ ಖರ್ಚು ಮಾಡಿದೆ. ಅದಕ್ಕೆ ನಾನು ಈ ಸಲ ಕೂಡ ನಿಮ್ಮ ಹತ್ರ ಮಾಡಿರೋ ಸಾಲನ ತೀರ್ಸಕ್ಕಾಗ್ತಿಲ್ಲ. ನೋಡ, ನನಗೆ ನಿನ್ನ ಕತೆ ಎಲ್ಲ ಹೇಳ್ಬೇಡ. 5 ವರ್ಷದಿಂದ ಒಂದು ಸಾಲನೂ ಕೂಡ ನೀನು ತೀರ್ಸೇ ಇಲ್ಲ. ಹೋಗ್ಲಿ, ಹಿಂದಿನ ತಿಂಗಳದ ಏನಾದ್ರೂ ನೀನು ತೀರ್ಸಿದ್ಯಾ? ಹೇಳು. ಇದು ಹೀಗೆ ನಡೀತಿದ್ರೆ ಏನಾಗತ್ತೆ ಅಂತ ನಿನ್ಗೂ ಚೆನ್ನಾಗಿ ಗೊತ್ತಿದೆ ತಾನೇ? ಹೌದು ಯಜಮಾನ್ರೆ, ಗೊತ್ತಿದೆ ನನಗೆ. ಆದ್ರೆ ನಾನು ಏನ್ ಮಾಡ್ಲಿ? ನನ್ ಮಗ 6 ತಿಂಗಳಿಂದ ಹುಷಾರ್ ತಪ್ಪಿದ್ದಾನೆ. ಎಷ್ಟೇ ಆಸ್ಪತ್ರೆಗೆ ತೋರಿಸಿದ್ರು ಕೂಡ ಅದರಿಂದ ಅವನಿಗೆ ಏನು ಉಪಯೋಗ ಆಗ್ತಿಲ್ಲ. ಬದಲಾಗಿ ಇನ್ನೂ ಅವನ ಆರೋಗ್ಯ ತುಂಬಾನೇ ಹದಗೆಡ್ತಾ ಇದೆ. ಅದಕ್ಕೆ ನನಗನಿಸ್ತಿದೆ, ಬರೋ ತಿಂಗಳಲ್ಲೂ ಕೂಡ ನಿಮ್ಮ ಸಾಲನ ನಾನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಏನೋ ನೀನು ಕೊಡೋದಿಲ್ವಾ? ಹಾಗಾದ್ರೆ ನಿನ್ನ ಸುಮ್ಮನೆ ಬಿಡಬಾರ್ದು. ನೀನು ಈ ರೀತಿ ಬದಲಾಗೋದಿಲ್ಲ. ನಿನಗೆ ಸಾಲ ತೀರ್ಸಕ್ ಆಗಲ್ಲ ಅಂದಮೇಲೆ ಯಾಕೋ ತಗೋತ್ಯಾ? ಇಲ್ಲ, ನಾನು ಆ ಸಾಲವನ್ನ ಹೇಗಾದ್ರೂ ಮಾಡಿ ತಗೊಳ್ತೀನಿ. ಇವತ್ತಿಂದ ನೀನು ಹಳ್ಳಿಯಲ್ಲಿ ಬಾವಿ, ನದಿ ಎಲ್ಲೂ ಕೂಡ ನೀನು ನೀರನ್ನ ತಗೊಳ್ಳೇಬಾರ್ದು. ನೀನು ಈ ಹಳ್ಳಿಯ ನೀರನ್ನ ಕುಡಿಬಾರ್ದು. ನೀನು ಕುಡಿಲೇಬೇಕು ಅಂದ್ರೆ ಅದಕ್ಕೆ ನೀನು ದುಡ್ಡನ್ನ ಕೊಡ್ಬೇಕಾಗತ್ತೆ. ಏನು ದುಡ್ಡ? ಬೇಡ ಯಜಮಾನ್ರೆ, ನೀವ್ ಈ ರೀತಿ ಮಾಡಬೇಡಿ. ನನ್ನ ಹೆಂಡತಿ ಮತ್ತೆ ಮಕ್ಕಳು ನೀರಿಲ್ದೆ ಬದುಕಬೇಕಾಗತ್ತೆ. ನಮ್ಮ ಮೇಲೆ ಕರುಣೆ ತೋರಿಸಿ ಯಜಮಾನ್ರೆ, ಕರುಣೆ ತೋರಿಸಿ. ಈ ರೀತಿ ನಮ್ಮ ಜಮೀನ್ದಾರರು ನಮ್ಮ ಹತ್ರ ದುಡ್ಡನ್ನ ಇಸ್ಕೊಳ್ಳೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ಏನು? ಆದ್ರೆ ಇದು ತಪ್ಪಲ್ವಾ? ಅವರು ಈ ರೀತಿ ಮಾಡಬಾರ್ದು. ಮಾಡ್ತಾರೆ, ಯಾಕೆ ಮಾಡಲ್ಲ? ಹಳ್ಳಿ, ಬಾವಿ, ನದಿ ಅಕ್ಕಪಕ್ಕದಲ್ಲಿರುವಂತ ಜಮೀನ್ಗಳೆಲ್ಲ ಅವರ ಹೆಸರಲ್ಲೇ ಇದೆ. ಅದಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡಬಹುದು. ಶುರುವಿನ ದಿನದಲ್ಲಿ ಎಲ್ಲಾನು ಚೆನ್ನಾಗೇ ಇತ್ತು. ಜಮೀನ್ದಾರರು ಒಂದ್ಸಲ 500 ರೂಪಾಯಿನ ತಗೊಂಡ್ರು. ಆದ್ರೆ ನಿಧಾನವಾಗಿ ಅವರ ಕ್ರೂರತ್ವ ಜಾಸ್ತಿನೇ ಆಯ್ತು. ಮತ್ತೆ ಅವರು ದುಡ್ಡನ್ನ ಹೆಚ್ಚು ಮಾಡೋದಕ್ಕೆ ಶುರು ಮಾಡಿದ್ರು. ಒಂದೊಂದ್ಸಲ 500, 500ರಿಂದ 1000, 1000ದಿಂದ 2000 ಮಾಡೋದಕ್ಕೆ ಶುರು ಮಾಡಿದ್ರು. ನಾವೇನ್ ಮಾಡೋಣ? 5000ವರೆಗೂ ಬಂದ್ರು. ನನ್ ಮಗ ರಾಜನ್ಗೆ ಹುಷಾರಿಲ್ಲ. ನಾನ್ ದುಡ್ದಿದ್ದೆಲ್ಲ ನಾನು ಅವನ ಆರೋಗ್ಯಕ್ಕೇನೆ ಸುರಿದಿದ್ದೀನಿ. ಇನ್ನು ನನ್ನ ಹಣನ ಎಲ್ಲಿಂದ ತಗೊಂಡ್ ಬರ್ಲಿ? ಅದಕ್ಕೆ ನಾನು ಯೋಚನೆ ಮಾಡಿದೆ, ನಮ್ಮೂರಲ್ಲಿಲ್ಲ ಅಂದ್ರೆ ಪಕ್ಕದೂರಲ್ಲಾದ್ರೂ ನೀರು ತಗೋಬಹುದಲ್ಲ ಅನ್ಕೊಂಡೆ. ಅದಕ್ಕೆ ನಾನು ಕದಿಯೋದಕ್ಕೆ ಶುರು ಮಾಡಿದೆ. ಈ ಊರಿನ ಬಾವಿಯಿಂದ ನಾನು ನೀರನ್ನ ತಗೋಬಹುದಿತ್ತು. ಆದ್ರೆ ನನಗೆ ಭಯ ಇತ್ತು, ಈ ವಿಷಯ ಏನಾದ್ರೂ ಜಮೀನ್ದಾರಿಗೆ ಗೊತ್ತಾಗ್ಬಿಟ್ರೆ ಅವ್ರು ನನ್ನ ಜೀವನನ ಇನ್ನೂ ಕಷ್ಟಕ್ಕೆ ಸಿಗಾಕ್ಸ್ಬಿಡ್ತಾರೆ. ಅದಕ್ಕೆ ಇದೆಲ್ಲ ನನ್ನ ಅವಶ್ಯಕತೆಗೋಸ್ಕರ ಮಾಡಿದ್ದು. ರಾಮುನ ಕತೆ ಕೇಳಿ ಅಲ್ಲಿರುವ ಜನರು ದಿಗ್ಭ್ರಾಂತರಾದ್ರು. ಎಲ್ರು ಕೇಳಿ ನಿಶ್ಶಬ್ದರಾದ್ರು. ಆಗ ರಾಮು ರೋಹಿತ್ಗೆ ಸಹಾಯ ಮಾಡೋದಕ್ಕೆ ನಿರ್ಧಾರ ಮಾಡಿದ್ರು. ರಾಮು, ನೀವು ನನ್ನ ಕ್ಷಮಿಸ್ಬಿಡಿ. ನಮ್ಗೆ ನಿಮ್ಮ ವಿಷಯ ಗೊತ್ತಿಲ್ಲದೆ ನಿಮ್ಮ ಮನಸ್ಸಿಗೆ ನಾವು ನೋವು ಕೊಟ್ಬಿಟ್ವಿ. ನೀವು ಇದನ್ನ ಇಲ್ಲಿಗೆ ನಿಲ್ಲಿಸಿ. ನಾವು ಸ್ವತಂತ್ರ ಭಾರತದ ನಾಗರಿಕರು. ಇವತ್ತಿನ ಕಾಲದಲ್ಲಿ ಯಾರೂ ಕೂಡ ನೀರಿನ ಮೇಲೆ ಹಕ್ಕನ್ನ ಚಲಾಯಿಸಕ್ಕೆ ಹೋಗ್ಬಾರ್ದು. ಇದು ಪಾಪ, ಘೋರ ಪಾಪ. ಇದರ ಶಿಕ್ಷೆ ಆ ಜಮೀನ್ದಾರಿಗೆ ಸಿಗಲೇಬೇಕು. ರೋಹಿತ್ನ ಮಾತ್ ಕೇಳಿ ರಾಮು ಕಣ್ಣಲ್ಲಿ ನೀರ್ ಬಂತು. ಇದಾದ ಮರುದಿನ ರಾಮು ಜೊತೆಗೆ ರೋಹಿತ್ ಪೊಲೀಸ್ ಠಾಣೆಗೆ ಹೋಗ್ತಾನೆ. ಅಲ್ಲಿನ ಜಮೀನ್ದಾರನ ವಿರುದ್ಧ ಕಂಪ್ಲೇಂಟ್ ಕೊಡ್ತಾನೆ. ಇದಾದ್ಮೇಲೆ ಪೊಲೀಸ್ನವರು ಜಮೀನ್ದಾರನ ಅರೆಸ್ಟ್ ಮಾಡಿ ಜೈಲ್ ಒಳಗೆ ಹಾಕ್ತಾರೆ. ಹಾಗೆ ರಾಮುನ ಸಾಲ ಕೂಡ ಜಪ್ತಿ ಮಾಡ್ತಾರೆ.